ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಬ್ಲಾಗಲ್ಲಿ ಏನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅನ್ನೋದನ್ನ ಹೇಳೋದಾದರೆ, ಎಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ 431ನೇ ವರ್ಧಂತಿ ಮಹೋತ್ಸವವನ್ನು ನಡೆಸಲಾಗುತ್ತದೆ. ವರ್ಧಂತಿ ಎಂದರೇನು? ವರ್ಧಂತಿ ಎಂದರೆ ನಮ್ಮ ರಾಯರ ಜನ್ಮದಿನದ ಆಚರಣೆ ಮಾಡಲಾಗುತ್ತದೆ ಹಾಗೂ 405ನೇ ಪಟ್ಟಾಭಿಷೇಕ ಮಹೋತ್ಸವ ನಡೆಯಲಾಗುತ್ತದೆ. ಫೆಬ್ರವರಿ 18ರಿಂದ 24ರವರೆಗೆ 7 ದಿನಗಳ ಕಾಲ ಈ ಸಂಭ್ರಮ ಮಹೋತ್ಸವವನ್ನು ನಡೆಸಲಾಗುತ್ತದೆ. ಇದರ ಬಗ್ಗೆ ಇನ್ನೂ ಹೇಳೋದಾದರೆ, ಮಂತ್ರಾಲಯದಲ್ಲಿ ವಿಶೇಷವಾದ ಪೂಜೆ ಆಚರಿಸಲಾಗುತ್ತದೆ. ಮಂತ್ರಾಲಯಕ್ಕೆ ಹೋಗಿ ಆರಾಧನೆ ಮಾಡಲು ಸಾಧ್ಯವಾದ ಇದ್ದಲ್ಲಿ ನೀವು ಹತ್ತಿರದಲ್ಲಿ ಇದ್ದಂತಹ ರಾಯರ ಮಠದಲ್ಲೂ ಸಹ ಹೋಗಿ ರಾಯರ ಸೇವೆ ಮಾಡ್ಬೋದು. ಇಲ್ಲ ನಾವು ಮನೆಯಲ್ಲೂ ಸಹ ಮಾಡ್ತೀವಿ ಅನ್ನೋದಾದರೆ ನೀವು ಮನೆಯಲ್ಲೂ ಸಹ ಸತತವಾಗಿ 7 ದಿನಗಳ ಕಾಲ ರಾಯರ ಆರಾಧನೆ ಮಾಡಬಹುದು. ಅಥವಾ ನಿಮಗೆ 7 ದಿನ ಕಾಲ ಮಾಡಲು ಸಾಧ್ಯವಾಗದಿದ್ದಲ್ಲಿ 24ನೇ ತಾರೀಕು ಒಂದು ದಿನ ಮಾಡಿದರೂ ಸಾಕು. ರಾಯರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ. ರಾಯರ ಭಕ್ತಾದಿಗಳಿಗಂತೂ ಇದು ತುಂಬಾ ಅದೃಷ್ಟವಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸತತವಾಗಿ 7 ದಿನಗಳ ಕಾಲ ನಮ್ಮ ರಾಯರ ಸೇವೆ ಮಾಡೋದ್ರಂತೆ ಸುಮ್ಮನೆನಾ ಹೇಳಿ? ಯಾರೆಲ್ಲ ನಮ್ಮ ರಾಯರ ಭಕ್ತರಿದ್ದೀರಾ, ಖಂಡಿತವಾಗ್ಲೂ ರಾಯರ ಸೇವೆ ಮಾಡಿ. ಹಾಗೆ ನಿಮ್ಮ ಇಷ್ಟಾರ್ಥಗಳು ಎಲ್ಲ ರಾಯರ ಬಳಿ ಹೇಳಿ, ಖಂಡಿತವಾಗ್ಲೂ ರಾಯರು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ. ನೀವೆಲ್ಲ ಕಾಯ್ತಿರೋ ಸಮಯ ನಾಳೆನೇ ಇದೆ. ಸೊ ನಾಳೆನೇ ನಮ್ಮ ರಾಯರ ಆರಾಧನೆ ಪ್ರಾರಂಭ ಆಗ್ತಿದೆ. ಯಾರೆಲ್ಲ ನಮ್ಮ ರಾಯರ ಭಕ್ತಾದಿಗಳಿದ್ದಾರೆ ಎಲ್ಲರಿಗೂ ಈ ಬ್ಲಾಗ್ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ರಾಯರ ಭಕ್ತರಿಗೆ ಎಲ್ಲರಿಗೂ ಗೊತ್ತಾಗಲಿ, ರಾಯರ ಸೇವೆ ಮಾಡಲಿ ಅವ್ರಿಗೂ ಸಹ. ಸೊ ಹಾಗಾಗಿ ಒಂದು ದಿನ ಮುಂಚಿತವಾಗಿ ಈ ಬ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ. ಯಾರೆಲ್ಲ ರಾಯರ ಭಕ್ತರಿದ್ದಾರೆ ಸೊ ಅವರಿಗೆಲ್ಲ ಈ ಬ್ಲಾಗ್ ಶೇರ್ ಮಾಡಿ, ಅವ್ರಿಗೂ ಸಹ ತಿಳಿಸ್ದಾಗುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಬ್ಲಾಗ್ ಶೇರ್ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆದು ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಬ್ಲಾಗಲ್ಲಿ.